ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಪಕ್ಕ ಆರ್ಗಾನಿಕ್ ಐಟಮ್, ಅದಕ್ಕೆ ಹಿಂಗೆ ನಾನು ಹೇಳ್ತಾ ಇರೋದು. ನಾನು ಕುಕ್ಕಿಂಗ್ ಅಂತ ಹೇಳಿದ್ರೆ ರೆಗ್ಯುಲರ್ ಫಾರ್ಮ್ಯಾಟಿಗೆ ಹೋಗಿ ಅಲ್ಲಿ ಏನೇನೋ ವೆರೈಟೀಸ್ ಕಲ್ತಿದೆ. 15 ಇಯರ್ಸು ರೆಸಾರ್ಟು ಎಲ್ಲ ನೋಡಿಬಿಟ್ಟಿದೆ ಪ್ರಪಂಚ. ಬಟ್ ಇವಾಗ 1 ವರ್ಷದಿಂದ ಕುಕ್ಕಿಂಗ್ ಹಿಂದೆ ಬಿದ್ದಿದ್ದೀನಲ್ಲ, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡ್ತಾ ಇದ್ದೀನಿ. ಇದ್ರದ್ದು ಬೆನಿಫಿಟ್ ಏನು, ಇದು ತಿನ್ನಬೇಕಾ ತಿನ್ನಬಾರ್ದು ಅಂತ. ಯಾಕೆಂತ ಹೇಳಿದ್ರೆ ಈ 40 ಇಯರ್ಸ್ ಆಗ್ತಾ ಬಂದಂಗೆ ವಿ ವಿಲ್ ಹ್ಯಾವ್ ಅ ರಿಯಲೈಸೇಷನ್. 20 ವರ್ಷದಲ್ಲಿ ಏನು ತಪ್ಪು ಮಾಡಿದ್ವಿ, 30 ವರ್ಷದಲ್ಲಿ ಏನು ತಪ್ಪು ಮಾಡಿದ್ವಿ, 40 ವರ್ಷಕ್ಕೆ ನಮಗೆ ಕಣ್ಮುಂದೆ ಹಂಗೆ ನಿಂತಿರುತ್ತೆ ಹೆಲ್ತ್ ಇಶ್ಯೂಸು, ಪ್ರಾಬ್ಲಮ್ಸು, ಚಾಲೆಂಜಸ್ ಅಂತೇಳಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್, ಆಲ್ ರೈಟ್. ಇವತ್ತಿನ ಒಂದು ಬ್ಯೂಟಿಫುಲ್ ಕಂಟೆಂಟಿಗೆ ನಾವು ರೆಡಿಯಾಗಿದ್ದೀವಿ. ಅದೇನು ಅಂತ ಹೇಳಿದ್ರೆ, ನಮ್ಮ ಶೆಫಿಗೆ ಈಗ ಏನಂದರೆ ತುಂಬ ಎಕ್ಸ್ಪ್ಲೋರ್ ಮಾಡೋ ಒಂದು ಇಂಟ್ರೆಸ್ಟು. ಹಾಗೆ ಇರಲಿ ಅಂತೇಳಿ ಏನೋ ಒಂದು ಮಲ್ಲಿ ಚೋರು ಅಂತ ಏನೋ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಇನ್ವೈಟ್ ಲೆಟ್ಸ್ ಇನ್ವೈಟ್ ಶಮ್ನಾಸ್. ಬನ್ನಿ ಶಮ್ನಾಸ್. ಎಂಥ ಟೈಮಿಂಗು ನೋಡಿ, ಇಲ್ಲೊಬ್ರು ಬಂದರು. ಇವರು ಅಡುಗೆ ಅಂದರೆ ತುಂಬ ಇವರು ಅಡುಗೆ ಅಂದರೆ ಯಾರು? ಶೆಫ್. ನಾನು ಶೆಫ್ ನೀವು. ಅದು ಕನ್ಫ್ಯೂಸ್. ನನ್ನ ಮನೇಲಿ ಡೈಲಿ ನೋಡಿ ಶೆಫ್ ಯಾರು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ, ಸೊ ಶಮ್ನಾಜು ಇವಾಗೇನೋ ಸ್ಪೆಷಲ್ ಐಟಮ್ ಇದೇನು? ಒಳ್ಳೆ ಟೈಮ್ ಅಲ್ಲ, ಅದಕ್ಕೆ ನಾನು. ನಮ್ಮಲ್ಲಿ ಸಂಜೆ ಒಂದು ಟೈಮ್ ಇದೆ. ಅದು ಯಾವ ಟೈಮಿಂಗ್ ಅದು? ಈಗ 5 ರಿಂದ 6 ಗಂಟೆ. 6 to 6:30. ಈ ಯಾವುದೇ ಕಾಫಿ ಪ್ಲಾಂಟೇಶನ್ಗೆ ಹೋದರೆ ಒಂದು ಸೊಳ್ಳೆ ಬರುತ್ತೆ. ಅದು ಇಟ್ಸ್ ನಾಟ್ ಅ ಬ್ಯಾಡ್ ಸೊಳ್ಳೆ, ಇಟ್ಸ್ ಗುಡ್ ಸೊಳ್ಳೆ. ಆ ಟೈಮಿಂಗ್ ಗುಡ್ ಸೊಳ್ಳೆ ಅಲ್ಲ ಅದು? ಕಚ್ಚೋರು ಇಲ್ಲ, ಗುಡ್ ಸೊಳ್ಳೆ ಅಲ್ಲ. ವಿಯಾನ್, ಹಾಯ್ ವಿಯಾನ್. ಹಾಯ್ ಅಣ್ಣಲಿಕ್. ಚೆನ್ನಾಗಿದ್ಯಾ ನೀನು? ನೀನು ಹೇಳು. ವಿಯಾನ್ ಇಂಡಿಯಾ ಮೂಗ್ಲಿ. ಅವನದೊಂದು ಚಾನಲ್ ಓಪನ್ ಆಗಿದೆ, ವಿಯಾನ್ ದ ಇಂಡಿಯನ್ ಮೂಗ್ಲಿ ಅಂತ ಹೇಳ್ಬಿಟ್ಟು. ಅದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಸರಿ, ಈಗ ನಾವು ಕಂಟೆಂಟಿಗೆ ಬಂದುಬಿಡುವ. ಏನು ಮಾಡ್ತಾ ಇದ್ದಾರೆ ನೋಡುವ. ಸೊ ಏನು ಇದ್ರ ಬಗ್ಗೆ ಒಂದು ಮಾತು? ಇದ್ರ ಬಗ್ಗೆ ಯಾರು ಮಾಡಿಲ್ಲ ಅಂತ ಡಿಶ್ಶು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಬಾಬಾ ನಮ್ದು ಇದು ಯೂಟ್ಯೂಬಲ್ಲಿ ಎಲ್ಲಿ ಹೋದ್ರೆ ಸಿಗಲ್ಲ ಇವು. ಅಲ್ಲ, ಮಲ್ಲಿಚೋರು ಪದಕ್ಕೆ ಅದೇ ಕೊರಿಯಾಂಡರ್ ರೈಸ್ ಸ್ಲೀಪಿಂಗ್. ಕೊರಿಯಾಂಡರ್ ರೈಸ್ ಸ್ಲೀಪಿಂಗ್ ಅಂದ್ರೆ ಅದು ತಿನ್ಮೇಲೆ ಮಲ್ಕೊಂಡ್ಬಿಡ್ತೀವಿ ಅಂತ ಅನ್ಬಿಟ್ಟು ಫೋಲ್ಡಿಂಗ್ ಕೊರಿಯಾಂಡರ್ ರೈಸ್. ಓಕೆ, ಫೋಲ್ಡಿಂಗ್ ಕೊರಿಯಾಂಡರ್ ರೈಸು. ಬಟ್ ನೀವು ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲಿ ಬಂದಾಗ ಇದೆಲ್ಲ ನಾವು ತಿನ್ಸ್ತೀವಿ ಅಂತ. ಬಟ್ ತೊಂದರೆ ಇಲ್ಲ, ಸ್ಟಾರ್ಟ್ ಮಾಡೋದಾ? ಓಕೆ, ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದು ಕೊರಿಯಾಂಡರ್ ಲೀವ್ಸ್ ಬಾಯ್ಲ್ ಮಾಡಿ ಅದು ನಾವು ಪೇಸ್ಟ್ ಮಾಡ್ತೀವಿ. ಓಕೆ, ಮತ್ತೆ ರೈಸ್ ಜಿಂಜರ್ ಗಾರ್ಲಿಕ್. ಇದು ನಾವು ಸ್ಪೆಷಲ್ ನಾವೇ ಮಾಡ್ತಾ ಇರೋದು ಹೋಮ್ ಮೇಡ್ ಮಸಾಲಾ ಪೌಡರ್. ಓಕೆ, ಮತ್ತೆ ಆನಿಯನ್ ಚಾಪ್, ಕ್ಯಾಪ್ಸಿಕಮ್, ಮಸ್ಟರ್ಡ್ ಸೀಡ್, ಇದು ಡ್ರೈ ಇದು ಡ್ರೈ ಸ್ಪೈಸಸ್. ಓಕೆ, ಜೀರಾ, ಮತ್ತೆ ಕರಿ ಲೀವ್ಸ್, ಪೀನಟ್, ಸಾಲ್ಟ್. ಇಷ್ಟೇ. ಆಮೇಲೆ ಇದು ಕೋಕೋನಟ್ ಆಯಿಲ್. ಮೇನ್ ಇಂಗ್ರೀಡಿಯೆಂಟ್ಸ್ ಕೋಕೋನಟ್ ಆಯಿಲ್. ಅದನ್ನ ಬಿಟ್ಟು ಬಾಕಿ ಎಲ್ಲ ಹೇಳಿದ್ದಾರೆ. ಓಕೆ, ತೊಂದರೆ ಇಲ್ಲ, ಸ್ಟಾರ್ಟ್ ಮಾಡೋದಾ? ಮತ್ತೆ ಇದು ಮೇನ್ ಪದಪಿಚ್ಚದು. ಇದು ಮೇನ್ ಪದಪಿಚ್ಚದು ಅಂದ್ರೆ ಈಗ ಎಲ್ಲ ಮೇನ್ ಅಲ್ವಾ? ಎಲ್ಲ ಮೇನ್. ಯಾವುದೊಂದು ಈಗ ರೈಸ್ ಇಲ್ಲ ಅಂದ್ರೆ ಅದು ಆಗಲ್ಲ. ಓಕೆ ಫೈನ್, ಸ್ಟಾರ್ಟ್ ಮಾಡೋದಾ? ಓಕೆ, ಕೋಕ್ ನಮ್ಮದು ಇನ್ಶೂರೆನ್ಸ್ ಎಲ್ಲ ರಿನ್ಯೂ ಆಗಿದೆಯಲ್ಲ, SBI. ಆಯಿತು, ಸ್ಟಾರ್ಟ್ ಮಾಡುವ. ಫೈರ್ ಮಾಡುವ ಸರ್. ಫೈರ್. ಓ ಮೈ ಗಾಡ್, ಸೂಪರ್. ಅಲ್ಲ, ಇದು ಟೇಸ್ಟ್ ಮಾಡಬೇಕು. ಹೋಗ್ಬಿಟ್ಟು ಬರ್ತೇನೆ, ಟೇಸ್ಟ್ ಮಾಡಬೇಕು. ಓಕೆ, ಇರಿ ರೆಡಿ? ಓಕೆ ಸರ್, ಹಿಂಗೆ ಪಾಸ್ ಮಾಡಬೇಕಾಯ್ತಾ? ಪೀಸ್ ಮಾಡ್ಕೊಂಡು ಬರ್ತೀರಾ? ನೋಡಿ ಇದು. ಓಕೆ, ಫ್ರೇಮ್ ಆಗಿತ್ತು. ರೆಡಿ, 1 2 3 ಗೋ. ಟಾಪ್ ನೋಡಿ ಬಂದರು. ಆಮೇಲೆ ನೋಡಿ, ಇದು ಗ್ರೈಂಡ್ ಮಾಡಿದ್ದಾರೆ. ಸೊ ಈಗ ನಮ್ಮ ಲೈಟ್ ಮ್ಯಾನ್ ಸ್ವಲ್ಪ ಕೆಳಗಡೆ ಅಲ್ಲೇ ಸ್ಟ್ರಕ್ ಆಗಿಬಿಟ್ರು. ನೋಡಿ ಗ್ರೈಂಡ್ ಮಾಡಿದ್ದಾರೆ. ಎಸ್, ಓಕೆ, ಪರವಾಗಿಲ್ಲ. ನೋಡಿ ಇದು ಗ್ರೈಂಡ್ ಮಾಡಿದ್ದಾರೆ ನೀಟಾಗಿ. ಎಸ್ ಶಮ್ನಾಜ್, ಈಗ ನೆಕ್ಸ್ಟು ಫೈರ್ ಮಾಡಬೇಕು. ಈಗ ಫೈರ್ ಸೂಪರ್. ಅದಾದಮೇಲೆ ಕೋಕೋನಟ್ ಆಯಿಲ್. ಆಕ್ಚುಲಿ ಕೋಕೋನಟ್ ಆಯಿಲ್ ಫುಡ್ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಟ್ ಈಸ್ ಮೈಲ್ಡ್.
ಎಲ್ಲರೂ ಅಂದ್ಕೊಳ್ಳೋ ಥರ ಸ್ಮೆಲ್ ಇರೋದಿಲ್ಲ. ಅದು ಸುಮ್ಮನೆ ಐ ಮೀನ್ ಅನ್ನೆಸೆಸರಿಲಿ ಕ್ರಿಯೇಟ್ ಮಾಡಿರೋದು. ಆ್ಯಕ್ಚುಲಿ ಕೋಕೋನಟ್ ಆಯಿಲು ಕೋಲ್ಡ್ ಪ್ರೆಸ್ಡ್ ಅಂದರೆ ಅದರಲ್ಲಿ ಯಾವುದೇ ಥರದ ಸ್ಮೆಲ್ ಆ ಥರ ಏನಿರಲ್ಲ. ಇಟ್ಸ್ ಗುಡ್ ಫಾರ್ ಹೆಲ್ತ್. ಬಟ್ ರಿಫೈನ್ಡ್ ಆಯಿಲ್ ಅದಿದ್ದು ಅಂತ ಬೇಡದಿರೋದೆಲ್ಲ ಯೂಸ್ ಮಾಡಿದ್ರೆ ದಟ್ ಈಸ್ ಆ್ಯಕ್ಚುಲಿ ಏನು ಸ್ಮೆಲ್ ಇರಲ್ಲ, ಏನೂ ಇರಲ್ಲ, ಲೈಫಲ್ಲಿ ಎಲ್ಲ ಇರುತ್ತೆ, ಬಾಕಿ ಪ್ರಾಬ್ಲಮ್ ಎಲ್ಲ ಬೇಕಾದಷ್ಟು. ಬಟ್ ನಮ್ಮನೇಲಿ ಕೋಕೋನಟ್ ಆಯಿಲಲ್ಲೇ ನಾನು ಹಪ್ಪಳ ಸಂಡಿಗೆ ಎಲ್ಲ ಅದರಲ್ಲೇ ಮಾಡೋದು. ಹೌದೌದು, ಅಪರೂಪಕ್ಕೆ. ಬಟ್ ಅದಾದಮೇಲೆ ಮಸ್ಟರ್ಡ್ ಸೀಡ್ ಮನೇಲಿ ಇದ್ದಾಗ ನಾವು ಮಧ್ಯದಲ್ಲಿ ಜಗಳ ಆಡ್ತಿದ್ವಿ, ಬೇಜಾರಿಲ್ಲಲ್ಲ? ಸಾರಿ. ಹಾಂ, ಓಕೆ. ಮನೇಲಿ ಇದ್ದಾಗ ಅಡುಗೆ ಮಾಡ್ಕೊಡಕ್ಕಾಗತ್ತಾ? ಸಗಿ ನೀ ಎಂತ ಮಾಡಿ ಗೊತ್ತುಂಟಾ? ಒಂದು ಸೆಕೆಂಡ್ ಸೀಡ್ ಹಾಕಬೇಕು. ಇನ್ನೊಂದ್ಸಲ ಹೇಳಿ ನೋಡಿ ಇವಾಗ ಸಗಿ ನೋಡಿ ಇವಾಗ ಮಸ್ಟರ್ಡ್ ಸೀಡ್ ಹಾಕಬೇಕು. ಅಲ್ಲಿಂದ ಜೀರಾ. ಓಕೆ, ಸೂಪರ್. ಮತ್ತು ಡ್ರೈ ಸ್ಪೈಸಸ್ ಸ್ವಲ್ಪ. ಓಕೆ. ಯಾಕೆ ಬೇಜಾರು ಹಾಕ್ಬಿಡಿ. ಮತ್ತು ಕರಿ ಲೀವ್ಸ್ ಓಕೆ. ಮತ್ತು ಜಿಂಜರ್ ಗಾರ್ಲಿಕ್ ಅದೆಲ್ಲ ಒಟ್ಟಿಗೆ ಮಾಡಿಬಿಟ್ಟು ಸೌತೆ ಮಾಡಿ. ಎಂತ ಮಾಡೋದು? ಸೌತೆ ಶೆಫ್ ಲ್ಯಾಂಗ್ವೇಜ್. ಸಾಟ್ ಎಂತ ಹೇಳೋದಕ್ಕೆ ನನಗೀಗ ಕನ್ಫ್ಯೂಸ್ ಆಯಿತು. ಓಕೆ, ಪರವಾಗಿಲ್ಲ. ಅದಾದಮೇಲೆ ಪೀನಟ್. ಓಕೆ, ಈಗ ಇವರು ಶೆಫ್ ಅಲ್ಲ, ಇದಕ್ಕೆ ಆನಿಯನ್ ಚಾಪ್. ಇದಕ್ಕೇನು ಹೇಳೋದು? ಆನಿಯನ್ ಚಾಪ್. ಇದಕ್ಕೆ ಅನಿಯನ್ ಅಂತ ಹೇಳ್ಬೇಕಂತ. ಅನಿಯನ್ ನಾವೆಲ್ಲ ನಮ್ಮ ಕಾವೇರಿ ಸ್ಕೂಲಲ್ಲಿ ಆನಿಯನ್ ಅಂತ ಕಲ್ತಿರೋದು. ಅದಾದಮೇಲೆ ಆನಿಯನ್ ಚಾಪ್. ಲೈಟಾಗಿ ಸೌತೆ ಮಾಡಿದ್ರೆ ಸಾಕು. ಆನಿಯನ್ ಲೈಟ್ ಬ್ರೌನ್ ಆಗಿರ್ಬಾರ್ದು. ಓಕೆ. ಮತ್ತು ಅದಾದಮೇಲೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಓ, ಸೂಪರ್. ಒಂದು ಬೌಲ್ ಎಷ್ಟು ಜನ ಊಟ ಮಾಡ್ಬೋದು? ಒಂದು ಬೌಲ್ 2 ಜನರು. ಪ್ರಿಯಾನ್, ನಾ ಸ್ಮೈಲ್ ಮಾಡಿ ಕೊಡ್ತೇನೆ. ಪ್ಲೀಸ್ ಮಾಡಿತಾ? ಮಾಡಿ ಕೊಡ್ತಿಲ್ಲ. ಈಸಿ ಅಲ್ಲ ವಿಯಾನ್? ಈಸಿ ಓಕೆ. ಕುಕ್ ಆಗಬೇಕು. ಆಗಬೇಕಾ? ರೋ ಫ್ಲೇವರ್ ಹೋಗ್ಬೇಕು. ಓಕೆ. ಹಸಿ ವಾಸನೆ ಹೋಗ್ಬೇಕು. ಸೂಪರ್. ಅದೇನು ಸಮಸ್? ಇದು ನಾವು ಹೋಮ್ ಮೇಡ್ ಗರಂ ಮಸಾಲ. ಮತ್ತು ಇದು ಕ್ಯಾಪ್ಸಿಕಮ್. ಓಕೆ. ಈಗ ಹೋಮ್ ಮೇಡ್ ಗರಂ ಮಸಾಲ ಅಂದರೆ ಅವ್ರು ಎಲ್ಲಿ ಬರಬೇಕು? ನಮ್ಮ ಅಂಟಾರ್ಗ್ಯಾನಿಕ್. ಅಲ್ಲ, ನನ್ನ ಜೊತೆ ಬರಬೇಕು. ನಿಮ್ದು ಸೀಕ್ರೆಟ್ ಅಲ್ಲಿ ಇದೆ ಅಲ್ಲ ನಮ್ದು ಅದು ಬೇರೆ. ಇದನ್ನ ನೀವು ಮಾಡಿ ಕೊಡ್ಬೇಕು. ನಾವು ಥ್ರೂಔಟ್ ದ ಇಂಡಿಯಾ ಡೆಲಿವರಿ ಮಾಡಿ ಕೊಡ್ತೀವಿ. ಅವ್ರು ಕಾಯ್ತಾ ಇದ್ದಾರೆ ನಮ್ದೊಂದು ಶಾಪ್ದು ಒಂದು ಪ್ರಮೋಷನ್ ಮಾಡ್ಕೊಡಿ ಅಂತ. ನೀವು ಗೂಗಲ್ ಪೇ ಮಾಡಿ. ಆ್ಯಕ್ಚುಲಿ ನಂದು ಸೀಕ್ರೆಟ್ ರೆಸಿಪಿ. ಹೌದಾ? ಅದು ಯಾರಿಗೂ ಹೇಳ್ಕೊಡಲ್ಲ. ಸರಿ. ನೀವು ಸೇಲ್ಗೆ ಇಡ್ಬೇಕು, ಹೇಳ್ಕೊಡ್ಬೇಡಿ. ಅದು ಪೌಡರ್ ಮಾಡಿ ಸೇಲ್ಗೆ ಇಡಿ. ಹಾಂ, ನಮ್ಮ ಹಂಟ್ ಆರ್ಗ್ಯಾನಿಕ್ ಅಲ್ಲಿ ದೇ ಕ್ಯಾನ್ ಪರ್ಚೇಸ್. ನಿಮ್ಮ ಬಾಯಲ್ಲಿ ಪಕ್ಕ ಅಂಕ್ ಆರ್ಗ್ಯಾನಿಕ್ ಅಂತ ಬಂದಿದ್ದು. ಹೌದಾ? ಅದಾದಮೇಲೆ ಕ್ಯಾಪ್ಸಿಕಮ್. ಸಿಗ್ತಾ ಇದೆ ಇವಳಿಗೆ. ಅದು ಫುಡ್ ನೋಡ್ಬೇಕಾದ್ರೆ ನಾರ್ಮಲ್ ಅದು ಲಾವಾ ಜನರೇಟ್ ಆಗುತ್ತಲ್ಲ. ಹೌದು. ಅಂತ ಲಾವಾನ ಸಲೈವ. ಮತ್ತೆ ಇದು ಗರಂ ಮಸಾಲ. ಏನಾಗಿದೆ ನಮ್ಗಳಿಗೆ ಎಲ್ರಿಗೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಾಯಿ ಮುತ್ಕೊಂಡಿದ್ರೆ ಮತ್ತೆ ಲಾಸ್ಟ್ ರೈಸ್. ಸಾಕಾ? ಓಕೆ. ರಿಯಾನು, ನಿನ್ನ ಅನಿಸಿಕೆ ಇದ್ರ ಬಗ್ಗೆ? ಶೆಫ್ ಚೆನ್ನಾಗಿದ್ಯಾ? ನಿನಗೆ ಅಡುಗೆ ಮಾಡಕ್ಕೆ ಇಷ್ಟನಾ? ಅಲ್ಲಿಗೆ ಎಲ್ರಿಗೆ ಕೇಳು, ನಿನಗೆ ಇಷ್ಟ ಇದೆಯಾ ಈ ಥರ ತಿನ್ನಕ್ಕೆ? ಮತ್ತೆ ವಿಶೇಷಗಳು? ಕೌಂಟಿಗೆ ಯಾವಾಗ ಬರ್ತೀರಾ ಕೇಳು? ಅವ್ರು ನಮ್ಮ ಶೆಫ್ಗಳದ್ದು ಕುಕಿಂಗ್ ನೋಡ್ಬಿಟ್ಟು ಭಯ ಪಟ್ಕೊಬಿಟ್ಟಿದ್ದಾರೆ. ಓ ಮೈ ಗಾಡ್, ಒಂದು ಪ್ರಮೋಷನ್ ಆಯ್ತು. ಕ್ಯಾಮ್ರಾಮನ್ಗೆ ಏನೋ ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ. ಹೌದು, ಒಂಥರ
ಬ್ರೇಕ್ಫಾಸ್ಟ್ಗೆ ಒಳ್ಳೆ ಐಟಮ್ ಅಲ್ಲ. ಮನೇಲಿ ಬೇಗ ಯಾವಾಗಲೂ ಚಿತ್ರಾನ್ನ ತಿಂದವ್ರಿಗೆ ಅಲ್ಲ ಈ ಫ್ರೈಡ್ ರೈಸ್ ಅದಕ್ಕಿಂತ ಇದೆ ಬೆಟರ್ ಅಲ್ಲ. ಹಾಂ, ಚಿತ್ರಾನ್ನ ಪುಳಿಯೋಗರೆ ಅಂತ ಇರುತ್ತೆ, ಇದು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಸೂಪರ್. ನೆಕ್ಸ್ಟ್ ಮನೆಗೆ ಹೋದಾಗ ಮಾಡ್ತೀನಿ. ಅಡಿಗೆ ಸೂಪರ್ ಕೊಟ್ಟರು, ನಾನು ತುಂಬ ದೊಡ್ಡ ಫ್ಯಾನ್. ಸೀರಿಯಸ್ಲಿ ಚೆನ್ನಾಗಿದೆ. ನೀವೇ ನೋಡಿ ಅಲ್ಲಿ ನೆಗಡ್ತಿರೋದು ನೋಡಿ. ಸುಮ್ಮನೆ ನೀವು ನೆಗಡ್ತಿರೋದು ನೋಡಿದ್ರೆ ಹೆಂಗಿದೆ ಅಂತ ಹೇಳಿದ್ರೆ, ನನ್ನ ಹೆಂಡತಿ ಮನೇಲಿ ಚೆನ್ನಾಗಿ ಅಡುಗೆನೇ ಮಾಡಲ್ಲ ಹಾಗೆ ಹೀಗೆ ಅಂತ ಹೇಳೋಕೊಳ್ಳೋ ಥರ ಇದೆ. ಆ ಥರ ಇಲ್ಲ. ಇದು ವೆರಿ ಗುಡ್ ಟೇಸ್ಟ್. ಇಲ್ಲ ತಿಂದೋರು ಹೇಳಬೇಕು, ನನಗೆ ನಾನು ಮಾಡೋದು ಇಷ್ಟ ಆಗುತ್ತೆ. ಇದು ಬಾಲಲ್ಲೇ ಇಡಬೇಕು. ಈಗ ಬಾಲಲ್ಲಿ ಹೇಗೆ ಇಡಬೇಕು? ಈಗ ಏನು ಮಾಡಬೇಕು ಅದನ್ನ? ಹೀಗೆ ಇದರಲ್ಲಿ ಮುಚ್ಚಿಬಿಟ್ಟು ಫೋಲ್ಡ್ ಮಾಡಬೇಕು. ವಾವ್, ಇಂಥ ಗಮನ. ಈಗ ಮುಚ್ಚಬೇಕಾ? ಮುಚ್ಚಿ ಅದೊಂದು ಇದರಲ್ಲಿ ರೋಸ್ಟ್ ಮಾಡಬೇಕು. ಪುನಃ ರೋಸ್ಟ್ ಮಾಡ್ಲಿಕ್ಕೆ ಇದೆ ಇದು. ಓ, ದಿಸ್ ಇಸ್ ವೇರ್ ಇಟ್ ಬಿಕಮ್ಸ್ ಕುದುಪಿಸದು ಮರಪಿಸದು ಎಂತೆಂತೂ ಇದೆ. ಅದು ಇದ್ರ ಗ್ಲೌಸ್ ಯಾನ್ ಇಸ್ಕೊಂಡ್ಬಿಟ್ಟಿದ್ದಾನೆ ಶಮ್ನಸ್ ಕೈಯಿಂದ. ಅವ್ರು ಕಟ್ಟಗೆ ನೋಡುತ್ತದೆ. ಕಟ್ಟಗೆ ಮಾಡಿಗೆ ನೋಡಿದ್ರೆ ಕಷ್ಟ ಸಣ್ಣ ಟ್ಯಾಬಲ್. ಅಯ್ಯೋ ಸ್ವಾಮಿ, ಎಲ್ಲ ಕೊಟ್ಟರೆ ಏನೋ ತಂದಿಟ್ಟಿದ್ದಾರೆ. ನೀನು ಹಂಗೆ ಎಲ್ಲ ಇದು ಮಾಡ್ಕೋಬೇಡ. ಅವರು ತುಂಬ ಪ್ರೋ ಲೆವೆಲ್. ಅವ್ರು ಯಾವತ್ತಾದ್ರೂ ಏನಾದರೂ ಮರೆತು ಬಂದಿದ್ದಾರಾ? ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಇಲ್ಲ ಇಲ್ಲ. ಎಲ್ಲ ತಂದಿಟ್ಬಿಟ್ಟು ಒಂದ್ಸಲ ಪಾತ್ರೆ ತಂದಿರ್ಲಿಲ್ಲ. ಇಲ್ಲ, ಆ್ಯಕ್ಚುಲಿ ಒಂದು ಸೀನ್ ಇತ್ತಾಯ್ತಾ ನಮ್ಮಲ್ಲಿ. ಸಡನ್ ಆಗಿ ಒಂದು ರೆಸಾರ್ಟ್ ಆಗಿದ್ದಾಗ ಲೆಮನ್ ಚಿಕನ್ ಗೆಸ್ಟ್ ಆರ್ಡ್ರ್ ಮಾಡಿದ್ರು. ನಮ್ದು ಆವಾಗ ಶೆಫ್ ಇರಲಿಲ್ಲ, ಶೆಫ್ ಎಲ್ಲ ಹೋಗಿದ್ರು. ಸಡನ್ನಾಗಿ ನಮ್ಮ ಟೀಮಲ್ಲಿ ಒಬ್ಬರು ಇದು ಮಾಡಿದ್ರು, ಲೆಮನ್ ಚಿಕನ್ ಮಾಡಿದ್ರು. ಹೋಗಿ ಅವರೇ ಏನೇನೋ ಟ್ರೈ ಮಾಡಿ ಎಲ್ಲ ಇದು ಅವ್ರು ಪಾಪ ಅವಾಗ ಮಾಡಿರಲಿಲ್ಲ. ಹೋಗಿ ಗೆಸ್ಟಿಗೆ ಕೊಟ್ಬಿಟ್ಟು ಬಂದುಬಿಟ್ಟು ಕಿಚನಲ್ಲಿ ಫುಲ್ ಟೆನ್ಷನ್ ಕೂತಿದ್ದಾರೆ. ಏನಾಯಿತು ಅಂತ ಕೇಳಿದೆ. ಸರ್ ಲೆಮನ್ ಚಿಕನ್ ಆರ್ಡರ್ ಮಾಡಿದ್ರು. ಹಾಂ, ಓಕೆ, ಕೊಟ್ಟಿದ್ದೀರಲ್ಲ? ಕೊಟ್ಟಿದ್ದೀನಿ, ಆದರೆ ಅದಕ್ಕೆ ಲೆಮನ್ ಹಾಕಕ್ಕೆ ಮರ್ತ್ಬಿಟ್ಟಿದ್ದೀನಿ ಅಂತ. ಸೊ ಈ ಥರ ಎಲ್ಲ ನಾವು ರೆಸಾರ್ಟಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್, ಮೆಮೊರೇಬಲ್. ಸೊ ಆ ಥರ. ಎಸ್, ಈಗ ಇನ್ನೆಲ್ಲ ಏನು ಗೊತ್ತಿಲ್ಲ, ಹೋಗಿದ್ದಾರೆ ಚೆಕ್ ಬರಲಿ. ಎಷ್ಟು ನಿಮಿಷ? ಅಣ್ಣು ಏನು? Wow, let's try this chicken. ಇದು ರಿಟ್ರೀಟ್ ಪ್ಯೂರ್ ವೆಜ್. In the first, ಅಲ್ಲಿಡೋದಾ? ಗ್ಯಾಸ್. wow, super. ಸೂಪರ್ ಅಲ್ಲ? ಈಗ ಎಷ್ಟು ಕಾಯ್ಬೇಕು ನಾವು? ಇಲ್ಲ, ಒಂದು 2 ನಿಮಿಷ ಅಷ್ಟೇ. 2 ನಿಮಿಷ. ಓಕೆ. ಇದಕ್ಕೆ ಏನು ಹೇಳೋದು ಸುಮ್ಮಸ್? ನೋಡಿ, ಸ್ವಲ್ಪ ಕೇರ್ಫುಲ್ಲು. ಗಾರೆ ಕೆಲಸ ನಡೀತಾ ಇದೆ ನಮ್ಮಲ್ಲಿ. ಎ ಶೇಪ್ ಕಾಟೇಜಿಗೆ ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಸೇಮ್ ಗಾರೆ ಕತ್ತಿನ ತಿತ್ಕೊಂಡು ಹೋಗ್ಬಿಟ್ರೆ ಸೇಮ್ ಇದೆ ಆ್ಯಕ್ಚುಲಿ. ಅದು ಸ್ವಲ್ಪ ಚೂಪ್ ಇರುತ್ತೆ, ಇದು ಸ್ಟ್ರೈಟ್ ಇದೆ. ಹೌದು. ಅದಕ್ಕೆ ಏನು ಹಾಕಿದ್ದಕ್ಕೆ ಗೀನ ಬಟ್ಟದ? ಆಯಿಲ್, ಆಯಿಲ್, ಕೊಕೊನಟ್ ಕೋಕೋನಟ್ ಆಯಿಲ್. ಇನ್ನು ಪಕ್ಕದಲ್ಲಿ ಪ್ರೋಸೆಸ್ ತೋರಿಸ್ಬೇಕಾ ಸುಮ? ತೋರಿಸಿದ್ಯಾ? ಕಟ್ ಮಾಡ್ಬೋದು. ನೈಫ್. ಹಾಂ, ಇದು Knife next. ಮಾಡ್ಬೋದಾ? ಮತ್ತು ಇದು ಒಂದು ಹ್ಯಾಪಿ ಬರ್ಡೇ ಮಾಡುವ. ನಾನು ಹ್ಯಾಪಿ ಬರ್ಡೇ ಅಲ್ಲ, ಕೋಕುರ. ಅಥವಾ ಸೂಪರ್ ಆಗಿ ಟೇಸ್ಟ್ ಬರುತ್ತೆ.
ಎಷ್ಟು ಜನ ವೇಟ್ ಮಾಡ್ತೀನಿ ಸ್ವಲ್ಪ ಒಂದು ಹೌದು ಆ್ಯಕ್ಚುಲಿ ಅಲ್ಲಿಗೆ ಮಲ್ಲಿ ಚೋರು ಪೊದುಪುಚ್ಚದು ಪೊದುಪುಚ್ಚದು ರೆಡಿಯಾಗಿದೆ. ಇದನ್ನ ಈಗ ಇನಾಗ್ರೇಷನ್ ಮಾಡುವ. ಓಪನ್ ಮಾಡಿ. ನೆಕ್ಸ್ಟ್ ಕುಡಿ ಚಾ ಅಲ್ಲ ಇದು ಸಾಕು. ಓ ಇದು ಸರಿ ಬೇಡ ಸಾಕು ಬೇಡ ಬಿಡಿ. ಓಕೆ ಹ್ಯಾಪಿ ಬರ್ಡೇ ಟು ಮೀ. ಈ ವಿಡಿಯೋನ ಹತ್ರದಿಂದ ನೋಡಿ. ಯೇ ಸೂಪರ್. ಸ್ಪೂನ್ ತಮಿಯಾ ಈಗೆಲ್ಲ ಟೇಸ್ಟ್ ಮಾಡಿ. ನಿಕ್ಕ ಟೇಸ್ಟ್ ಮಾಡಿದ್ಯಾ? ಬಿಸಿ ಇದೆಯಾ ಅಂತ. ಹೌದು ಬಿಸಿ ಇದೆ. ಓಕೆ ಸೊ ಫಸ್ಟ್ ಕೋಕ್ ತಿಂತಾರೆ ಆಮೇಲೆ ಹೇಳ್ತಾರೆ. ಆ್ಯಕ್ಚುಲಿ ಫ್ಲೇವರ್ ಮಲ್ಲಿ ಚೊಪ್ಪು ಅದು ಡಾಮಿನೇಟ್ ಆಗ್ತಾ ಇದೆ. ನೈಸ್. ಅಮೇಝಿಂಗ್, ಸಕ್ಕತ್ತಾಗಿದೆ. ಬೆಸ್ಟ್ ಬ್ರೇಕ್ಫಾಸ್ಟ್ ಅವ್ರು ಇಮೇಲೆ ಲಂಚ್ಗೂ ತೊಗೊಬೋದು. ತುಂಬ ಚೆನ್ನಾಗಿದೆ. ಹೌದು ಆ್ಯಕ್ಚುಲಿ ಇದರಲ್ಲಿ ವೈಟ್ ರೈಸ್ ಡೈರೆಕ್ಟ್ ಮಾಡ್ಬೋದು, ಬಟ್ ವೈಟ್ ರೈಸ್ ಸೂಪರ್. ಚೆನ್ನಾಗಿದೆಯಲ್ಲ. ಆದರೆ ಈ ಒಂದು ಇದಕ್ಕೆ ಇವರ ಅಂಟು ಆರ್ಗ್ಯಾನಿಕ್ ಇಂದ ನಾವು ಏನು ಶಾಪಿಂಗ್ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದೆಯಾ ಮಸಾಲೆ ಐಟಮ್ಸ್? ಓಕೆ ಸರಿ, ನಿಮ್ಮ ನಂಬರ್ ಹೇಳಿ. ಈ ಮಸಾಲೆ ಐಟಮ್ ಬೇಕಂದ್ರೆ ನಮ್ಮ ನಂಬರ್ ಹೇಳಿ. ಹೋಮ್ಮೇಡ್ ಮಸಾಲಾ ಐಟಮ್ಸ್ ಕೂಡ ಇದೆ. ಬೇಕು ಅಂತ ಹೇಳಿದ್ರೆ ಹೌದು, ಮಾಡಿದವರು ನಮ್ಮ ಶೆಫೇ ಮಾಡಿರೋದು. ನಂಬರ್ ಬಂದು 8296568127. ಅದಕ್ಕೆ ಎಷ್ಟು ನಾವು ನಂಬಿಕೆಯಿಂದ ಹೇಳ್ತಾರೆ ನೀವು ಪರ್ಚೇಸ್ ಮಾಡ್ಬೋದು ಅಂತ. ಇದು ಯಾವ ಥರ ಗೊತ್ತಾ, ಒಂದು ಒಳ್ಳೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀವಿ, ಏನಾಗುತ್ತೆ ಅಷ್ಟೊಬ್ಬರು ಬರ್ತಾರೆ, ಏನಾದ್ರು ಹಂಗೆ ಅಡ್ವರ್ಟೈಸ್ಮೆಂಟು ಏನೋ ಒಂದು. ಸೊ ಹಾಗೆ ಬರ್ತಾರೆ, ಬೇಜಾರು ಮಾಡ್ಕೋಬೇಡಿ. ಪಕ್ಕ ಆರ್ಗಾನಿಕ್ ಐಟಮ್, ಅದಕ್ಕೆ ಹಿಂಗೆ ನಾನು ಹೇಳ್ತಾ ಇರೋದು. ಓಕೆ ಸರಿ, ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಶೆಫ್. ಥ್ಯಾಂಕ್ ಯು. ನಮ್ಮ ಟೀಮ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ತೋರಿಸ್ಬಿಡಿ ನಮ್ಮ ಟೀಮ್ ಎಷ್ಟು ಸರ್ಕಸ್. ನಾವು ಆ್ಯಕ್ಚುಲಿ 4 ಗಂಟೆಗೆ ಶೂಟ್ ಮಾಡಬೇಕಿತ್ತು, ನಾವೆಲ್ಲ ಲೇಟಾಗಿ ಸರ್ಕಸ್ ಮಾಡ್ಕೊಂಡು ಇವಾಗ ಫಿನಿಶ್ ಆಯಿತು. ಸೊ ನಾವು ನಿಮಗೆ ತೋರಿಸ್ಬಿಡೋ ಯಾವ ಥರ ನಾವು ಸರ್ಕಸ್ ಮಾಡ್ತೀವಿ ನಿಮಗೆ ವಿಡಿಯೋ ತೋರ್ಸೋಕ್ಕೋಸ್ಕರ ಅಂತ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ. ಓಕೆ ಬಾಯ್. ಕ್ಲೋಸ್ ಮಾಡಿ ಶೆಫ್ ನೀವೇ. ಬಾಯ್. ಮಲ್ಲಿ ಪೊದ್ದು ಪುಚ್ಚದು. Dip, 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 dip.